ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿ ಸಣ್ಣಹನುಮಪ್ಪ, ಸಹಪ್ರಾಧ್ಯಾಪಕ, ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಸಾಗರ, ಶಿವಮೊಗ್ಗ ಜಿಲ್ಲೆ. ಸ್ನೇಹಿತರೆ, ಕುವೆಂಪು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಡುವ ಪದವಿ ಕಾಲೇಜುಗಳಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನು ಓದುತ್ತಿರುವ ಅಂತಿಮ BA ತರಗತಿಗೆ ನಾವು ಕನ್ನಡ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಒಂದು ಪತ್ರಿಕೆಯನ್ನು 8ನೆಯ ಪತ್ರಿಕೆಯಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಪತ್ರಿಕೆಯಲ್ಲಿ ಒಂದು ಅಧ್ಯಾಯವಾಗಿ ಕನ್ನಡದ ಇತ್ತೀಚಿನ ವಿಮರ್ಶೆಯ ಪ್ರವೃತ್ತಿಗಳನ್ನು ಕುರಿತಂತೆ ಬಹಳ ಮುಖ್ಯವಾದ 3 ಜನ ವಿದ್ವಾಂಸರ ಲೇಖನಗಳನ್ನು ನಾವಿಲ್ಲಿ ಅಳವಡಿಸಿದ್ದೀವಿ. ಮೊದಲನೆಯದಾಗಿ KP ಪೂರ್ಣಚಂದ್ರ ತೇಜಸ್ವಿಯವರ ಹೊಸ ದಿಗಂತದೆಡೆಗೆ ಅನ್ನುವಂಥ ಒಂದು ಲೇಖನ, ಹಾಗೆಯೇ ಕೀರಂ ನಾಗರಾಜ್ ಅವರ ಜಾನಪದ ಮತ್ತು ಆಧುನಿಕ ಸಾಹಿತ್ಯ ಅನ್ನುವಂಥ ಇನ್ನೊಂದು ಬಗೆಯ ಆಲೋಚನಾ ಕ್ರಮವನ್ನು ಅಭಿವ್ಯಕ್ತಿಸುವ ಲೇಖನ, ಹಾಗೆಯೇ ಮೂರನೆಯದಾಗಿ ಡಾಕ್ಟರ್ ರಹಮತ್ ತರೀಕೆರೆಯವರ ಪಾವಿತ್ರ್ಯ ನಾಶವು ಮತ್ತು ಪ್ರತಿಸಂಸ್ಕೃತಿಯು ಅನ್ನುವಂಥ ಒಂದು ವಿಶೇಷ ಲೇಖನವನ್ನು ಈ ವಿಮರ್ಶಾ ಪತ್ರಿಕೆಗೆ ನಾವು ಅಳವಡಿಸಿದ್ದೀವಿ. ಇದರ ಉದ್ದೇಶ ಏನು ಅಂತ ಅಂದರೆ, ಕನ್ನಡ ಸಾಹಿತ್ಯದ ಅಸ್ಮಿತೆಯನ್ನು ಗುರುತಿಸುವ ಸಲುವಾಗಿ ಕಳೆದ 2 ದಶಕಗಳಿಂದ ನಾವು ಇದರ ಮೂಲ ಅಂತಸತ್ವವನ್ನು ಗುರುತಿಸುವ ದಿಸೆಯಲ್ಲಿ ನಮ್ಮ ಅಧ್ಯಯನದ ಕ್ರಮಗಳು ಮುಂದುವರೆದಿವೆ. ಅಂದರೆ ಪಾಶ್ಚಾತ್ಯ ಮಾದರಿಯ ವಿಮರ್ಶೆಯ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಕನ್ನಡವನ್ನು ಅಭ್ಯಾಸ ಮಾಡೋದು ಅಥವಾ ಅಧ್ಯಯನ ಮಾಡೋದು ಅಷ್ಟಾಗಿ ಉಪಯುಕ್ತವಾದುದಲ್ಲ ಅನ್ನುವ ಕಾರಣಕ್ಕೆ ನಾವು ಕನ್ನಡದ್ದೇ ಆದ ಒಂದು ತಿಳುವಳಿಕೆಯನ್ನು, ಓದಿನ ಕ್ರಮವನ್ನು ಮತ್ತು ನಮ್ಮ ಕನ್ನಡ ಸೃಜನಶೀಲ ಸಾಹಿತ್ಯವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅಭ್ಯಾಸ ಮಾಡುತ್ತಾ, ಅಧ್ಯಯನ ಮಾಡುತ್ತಾ, ಕನ್ನಡ ವಿಮರ್ಶೆಯ ಮಾನದಂಡಗಳನ್ನು ಅಥವಾ ಟೂಲ್ಸ್ಗಳನ್ನು ಕಂಡುಕೊಳ್ಳುವ ದಿಸೆಯಲ್ಲಿ ಪ್ರಯತ್ನಗಳು ಸಾಗಿವೆ. ಸೊ ಈ ದಿಸೆಯಲ್ಲಿ ನಮಗೆ ಬಹಳ ಮುಖ್ಯವಾದ ಒಂದು ವಿಚಾರ ಲೇಖನ ಅಂತ ಅಂದರೆ ತೇಜಸ್ವಿಯವರ ಹೊಸ ದಿಗಂತದೆಡೆಗೆ ಅನ್ನುವಂಥ ಒಂದು ಅಪರೂಪದ ಬರಹ. ಇದನ್ನು ಅವರು 2ನೆಯ ಕಥಾ ಸಂಕಲನದ ಮುನ್ನುಡಿಯಾಗಿ ಬರೆದಂಥ ಒಂದು ಬರಹ. ಅದನ್ನು ಹೊಸ ದಿಗಂತದೆಡೆಗೆ ಅಂತ ನಾವು ಈ ಪಠ್ಯಕ್ಕೆ ಅಳವಡಿಸಿದ್ದೀವಿ. ಸ್ನೇಹಿತರೆ, ಈ ಲೇಖನದಲ್ಲಿ ಅವರು ಹೇಳುವ ಬಹಳ ಮುಖ್ಯವಾದ ಕೆಲವು ಮಾಹಿತಿಗಳನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಲೇಖನದ ಆರಂಭಕ್ಕೇ ಅವರು ಹೇಳ್ತಾರೆ, ಕನ್ನಡ ಸಾಹಿತ್ಯ ಮತ್ತು ಅದರ ಓದು, ಗ್ರಹಿಕೆಯ ನೆಲೆಗಳು, ಹಾಗೆಯೇ ಭವಿಷ್ಯದ ಸಾಹಿತ್ಯದ ರಚನೆ ಮತ್ತು ಅದರ ಓದಿನ ಕ್ರಮ, ನಮ್ಮ ಹೊಸ ತಲೆಮಾರಿಗೆ ಬೇಕಾಗಿರುವಂಥ ಅರಿವಿನ ಕ್ರಮವನ್ನು, ತಿಳುವಳಿಕೆಯ ಕ್ರಮವನ್ನು, ಸಾಹಿತ್ಯವನ್ನು ವಿವೇಚಿಸುವ ಮತ್ತು ಅದನ್ನು ನಮ್ಮ ನಿಜ ಬದುಕಿನ ರೂಪಕ್ಕೆ ಅನ್ವಯಿಸಿಕೊಳ್ಳುವ, ಅಳವಡಿಸಿಕೊಳ್ಳುವ ದಿಸೆಯಲ್ಲಿ ತೇಜಸ್ವಿ ಬಹಳ ವಿಶೇಷವಾದ ಕೆಲವು ವಿಷಯಗಳನ್ನು ನಮ್ಮ ಮುಂದೆ ಈ ಲೇಖನದಲ್ಲಿ ಅವರು ಮಂಡಿಸ್ತಾರೆ. ಅವರು ಹೇಳ್ತಾರೆ, ಲೋಹಿಯ ಅವರ ತತ್ವಚಿಂತನೆ, ಕುವೆಂಪು ಅವರ ಕಲಾಸೃಷ್ಟಿ, ಕಾರಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳು ನಮ್ಮ ಹೊಸ ತಲೆಮಾರಿಗೆ ಅಗತ್ಯವಾಗಿ ಬೇಕು. ಮುಂದೆ ರಚನೆ ಮಾಡುವ ಸಾಹಿತ್ಯ ಸಂಸ್ಕೃತಿಗಳ ಉಪಕ್ರಮವೂ ಕೂಡ ಈ 3 ವಿಷಯಗಳನ್ನು ಮೇಳೈಸಿಕೊಂಡು ಅದನ್ನು ಒಟ್ಟಾಗಿಸಿಕೊಂಡು
ಅದನ್ನು ಏಕತ್ರಗೊಳಿಸಿಕೊಂಡು ಸಾಹಿತ್ಯ ಮತ್ತು ಸಂಸ್ಕೃತಿಯ ರಚನೆ ಅಧ್ಯಯನ ನಮ್ಮ ಹೊಸ ತಲೆಮಾರಿಗೆ ಬೇಕು ಅಂತ ಅನ್ನೋದನ್ನು ತೇಜಸ್ವಿಯವರು ಈ ಮೂಲಕ ಹೇಳೋ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಈ ಲೇಖನದಲ್ಲಿ ಅವರು ಒಂದಷ್ಟು ನಮ್ಮ ಬೆನ್ನ ಹಿಂದೆ ನಡೆದು ಹೋದ ಕನ್ನಡ ಸಾಹಿತ್ಯದ, ಅದರಲ್ಲೂ ಹೊಸಗನ್ನಡ ಸಾಹಿತ್ಯದ ಹೆಜ್ಜೆ ಗುರುತುಗಳನ್ನು ಗುರುತಿಸಿ ಹೊಸ ಹೆಜ್ಜೆಯನ್ನು ಇಡುವ, ಹೊಸ ಅರಿವಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ದಿಸೆಯಲ್ಲಿ ಕೆಲವು ಮುಖ್ಯವಾದ ಗ್ರಹಿಕೆಗಳನ್ನು ನಮ್ಮ ಪಾಲಿಗೆ ಅವರು ತಂದುಕೊಡ್ತಾರೆ. ಲೋಹಿಯಾ ಅಂತವರು ಆಧುನಿಕ ಭಾರತದ ಬಹಳ ದೊಡ್ಡ ರಾಜಕೀಯ ತತ್ವಜ್ಞಾನಿ. ಸಾಹಿತ್ಯ, ಸಮಾಜ, ಸಂಸ್ಕೃತಿ, ಇತಿಹಾಸ, ಕಲೆ ಮುಂತಾದ ಹಲವು ಕ್ಷೇತ್ರಗಳ ತಿಳುವಳಿಕೆಯನ್ನು ಹಿಗ್ಗಿಸುವ, ಅದರ ಆಳವಾದ ಒಳನೋಟಗಳನ್ನು ಕೊಡುವ ತತ್ವಚಿಂತನೆಯನ್ನು ನಮ್ಮ ಹೊಸ ತಲೆಮಾರಿಗೆ, ಓದಿನ ಜಗತ್ತಿಗೆ ನೀಡಿದಂಥ ಬಹಳ ದೊಡ್ಡ ವಿದ್ವಾಂಸರು ಅಂತ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾರೆ. ಅದು ನಿಜವೂ ಹೌದು. ಹಾಗೆಯೇ ನಾವು ಯಾರನ್ನ ಇದುವರೆಗೆ ಬಹಳ ದೊಡ್ಡ ತತ್ವಜ್ಞಾನಿಗಳು ಅಂತ ಹೇಳ್ಬಿಟ್ಟು ಕರೀತಾ ಇದ್ವೋ, ಅಂದರೆ ರಾಧಾಕೃಷ್ಣನ್ನಂಥ, ಹಾಗೆಯೇ ಹಿರಿಯಣ್ಣನಂಥ ವಿದ್ವಾಂಸರನ್ನು ನಾವು ತತ್ವಜ್ಞಾನಿಗಳು ಅಂತ ಏನು ಹೇಳ್ತಾ ಇದ್ವೋ ಅದನ್ನು ತೇಜಸ್ವಿ ಅವರು ಒಪ್ಪೋದಿಲ್ಲ. ಅದರ ಬದಲಾಗಿ ರಾಧಾಕೃಷ್ಣನಂಥವರು, ಹಿರಣ್ಣಯ್ಯನಂಥವರು ಈ ತತ್ವಜ್ಞಾನದ ವಿಚಾರಗಳ ವ್ಯಾಖ್ಯಾನಕಾರರೇ ಹೊರತು ತತ್ವ ಮೀಮಾಂಸಕರೆಂದು ಕರೆಯೋದಕ್ಕೆ ಆಗುವುದಿಲ್ಲ ಅನ್ನುವ ಮಾತುಗಳನ್ನು ಅವರು ಈ ಲೇಖನದಲ್ಲಿ ಭಾಳ ಸ್ಪಷ್ಟವಾಗಿ ನಮಗೆ ಅವರು ಅರಿವಿಗೆ ತಂದುಕೊಡ್ತಾರೆ. ಈ ಮೂಲಕ ಅವರು ಯಾವ ಈ ಹೊಸ ದಿಗಂತದೆಡೆಗೆ ಅನ್ನುವ ಲೇಖನವನ್ನು ಬರೆದರೋ, ಈ ಬರಹ ಇರೋದು ಈ ಅಬಚೂರಿನ ಪೋಸ್ಟ್ ಆಫೀಸು ಅನ್ನುವಂಥ ಅವರ ಎರಡನೆಯ ಕಥಾ ಸಂಕಲನಕ್ಕೆ ಬರೆದ ಮುನ್ನುಡಿ ಇದು. ಈ ಮುನ್ನುಡಿನಲ್ಲಿ ಅವರು ನಮ್ಮ ಹೊಸ ಓದಿನ ವಿನ್ಯಾಸಗಳು ಹೇಗಿರಬೇಕು ಅನ್ನೋದನ್ನೇ ಭಾಳ ಮುಖ್ಯವಾಗಿ ಅವರು ಚರ್ಚಿಸ್ತಾರೆ. ಸಾಹಿತ್ಯ ಅನ್ನೋದು ಇದುವರೆಗೆ ಕೇವಲ ಅದು ಜಾತಿ ಮತ್ತು ಭಾರತದಲ್ಲಿ ಬೇರೂರಿರುವಂಥ ಬ್ರಿಟಿಷ್ ಗುಲಾಮಗಿರಿ ಅಥವಾ ಶಾಹಿ ಕ್ರಮವನ್ನು ಅದು ಅನುಸರಿಸಿಕೊಂಡು ಬಂದಿದೆಯೇ ಹೊರತು ನಮ್ಮ ನಿಜ ಬದುಕಿನ ರೂಪಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅದು ವಿಫಲವಾಗಿದೆ ಅಂತ ಅನ್ನೋ ಮಾತನ್ನೇ ತೇಜಸ್ವಿ ಅವರು ಹೇಳ್ತಾರೆ. ತೇಜಸ್ವಿ ಅಂತವರು ಮೂಲತಃ ನವ್ಯ ಸಾಹಿತ್ಯದ ಕಾಲಕ್ಕೆ ತಮ್ಮ ಬರವಣಿಗೆಯನ್ನು ಆರಂಭ ಮಾಡಿದ್ರೂ ಈ ನವ್ಯದ ಅನೇಕ ಲಕ್ಷಣಗಳನ್ನು ಮೀರಿ ಕನ್ನಡ ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ. ಬಹಳ ಅಪರೂಪದ ಲೇಖಕರಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಧರ್ಮ, ರಾಜಕೀಯ ಮುಂತಾದ ಅನೇಕ ವಿಷಯಗಳಲ್ಲಿ ಅವರು ಭಾಳ ಖಚಿತವಾದ ಮತ್ತು ಅಧಿಕಾರಯುತವಾದ ಮಾತುಗಳನ್ನು ಅನೇಕ ಕೃತಿಗಳಲ್ಲಿ ಅವರು ಮಂಡಿಸಿದ್ದಾರೆ. ಒಂದು ಕಾಲಕ್ಕೆ ತೇಜಸ್ವಿ ಅಂತವರು, ಲಂಕೇಶ್ ಅಂತವರು, ಅನಂತಮೂರ್ತಿ ಅಂತವರು ಯಾವುದೇ ವರ್ತಮಾನದ ವಿಷಯಗಳಿಗೆ, ವಿದ್ಯಮಾನಗಳಿಗೆ, ಸಂದಿಗ್ಧಗಳಿಗೆ, ಗೊಂದಲಗಳಿಗೆ ಏನು ಹೇಳ್ತಾರೆ, ಅವರ ವಿಚಾರಗಳು ಹೇಗಿವೆ, ಈ ಬಗೆಗೆ ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನು ಇಡೀ ನಾಡಿನ ಪ್ರಜ್ಞಾವಂತ ಜನ ಅದನ್ನು ನಿರೀಕ್ಷಿಸ್ತಿತ್ತು ಅಂತ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಸೊ ಅಂಥದ್ದೊಂದು ವಿಶೇಷ ಬರವಣಿಗೆಯ ಶಕ್ತಿಯನ್ನು ಮತ್ತು ಆ ಬಗೆಯ ಆಲೋಚನಾ ಕ್ರಮವನ್ನು ತಮ್ಮ ಬದುಕಿನುದ್ದಕ್ಕೂ, ತಮ್ಮ ಸಾಹಿತ್ಯ ಕೃಷಿಯ ಉದ್ದಕ್ಕೂ ಅವರು ಅನೇಕ ಕೃತಿಗಳಲ್ಲಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇಂಥ ತೇಜಸ್ವಿಯವರು ಈ ನವ್ಯ ಸಾಹಿತ್ಯ ಹೇಗೆ ರಚನೆಯಾಯಿತು ಮತ್ತು ಅದು ತಮ್ಮ ಸ್ವಕೀಯ ವಿಷಯಗಳನ್ನು ಮತ್ತು ಅನೇಕ ಸಲ ತಮ್ಮ ವೈಯಕ್ತಿಕವಾದ ಜೀವನ
ಕ್ರಮಗಳನ್ನೇ ಅಧಿಕೃತಗೊಳಿಸಿ ಇದೇ ಕನ್ನಡ ಸಾಹಿತ್ಯ, ಇದೇ ನವ್ಯದ ಹೊಸ ಧೋರಣೆಗಳು, ನವ್ಯ ಸಾಹಿತ್ಯ ಒಳಗೊಳ್ಳಬಹುದಾದ ಈ ಬಗೆಯ ವ್ಯಕ್ತಿಗತವಾದ ಅಥವಾ ವ್ಯಕ್ತಿನಿಷ್ಠವಾದ ವಿಚಾರಗಳನ್ನು ಅವರು ಸಾಹಿತ್ಯದ ಅಧಿಕೃತ ವಿನ್ಯಾಸ ಅಂತಲೇ ಭಾವಿಸಿ ಹಲವು ಕೃತಿಗಳನ್ನು ನವ್ಯ ಸಾಹಿತ್ಯದ ಕಾಲಘಟ್ಟಕ್ಕೆ ನಾವು ತಂದುಕೊಂಡ್ವು. ಸೊ ಅದನ್ನೇ ನಿಜ ಅಂತ ಭಾವಿಸಿಕೊಂಡ್ವು. ಅದು ಅತ್ಯಂತ ಅಸಂಬದ್ಧವಾಗಿರುವಂಥ ಮತ್ತು ಒರಿಜಿನಲ್ ಆದ ಜೀವನಾನುಭವ ಅಲ್ಲ ಅನ್ನೋದನ್ನು ತೇಜಸ್ವಿಯವರು ನವ್ಯ ಸಾಹಿತ್ಯದ ಹಲವು ಕಲಾಕೃತಿಗಳನ್ನು ಕುರಿತಂತೆ ಮತ್ತು ಆ ಕಾಲಘಟ್ಟಕ್ಕೆ ನಡೆದಂಥ ಚಿಂತನ ಕ್ರಮ, ಚರ್ಚೆ, ವಾಗ್ವಾದಗಳು ಇವುಗಳನ್ನೆಲ್ಲ ಅವರು ಸಾರಾಸಗಟಾಗಿ ಅಲ್ಲಗಳಿತಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಅವರು ಅತ್ಯಂತ ಒರಿಜಿನಲ್ ಆಗಿರುವಂಥ ನಿಜ ಬದುಕಿನ ಸತ್ಯದ ಕಥನವನ್ನು ಲೋಹಿಯಾ ಅಂತವರು ತಮ್ಮ ಅನೇಕ ಭಾಷಣಗಳಲ್ಲಿ, ಬರಹಗಳಲ್ಲಿ ನಿರೂಪಿಸಿದರು. ಹಾಗೆಯೇ ಆಮೂಲಾಗ್ರ ಭಾರತದ ಪ್ರಗತಿಯನ್ನು, ಅಭಿವೃದ್ಧಿಯನ್ನು, ಈ ಸಮಾಜದ ಅತ್ಯಂತ ಶ್ರೇಷ್ಠ ಕನಸು ಮತ್ತು ಕನವರಿಕೆಗಳನ್ನು ಇಟ್ಕೊಂಡಿದ್ದಂಥ ಒಬ್ಬ ಚಿಂತನಕಾರನಾದ ಲೋಹಿಯಾ ಅವರನ್ನು ನಮ್ಮ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಅವರ ವಿಚಾರಗಳನ್ನು ಸ್ವೀಕರಿಸಲಿಲ್ಲ. ಅವರನ್ನು ಉದ್ದೇಶಪೂರ್ವಕವಾಗಿ ಹೊರಗೆ ಇಡಲಾಯಿತು ಅಂತ ಅನ್ನುವ ವಿಷಾದ ಕೂಡ ತೇಜಸ್ವಿ ಅಂತವರು ಈ ಬರವಣಿಗೆಯಲ್ಲಿ ಸೂಚಿಸ್ತಾರೆ. ಇದರ ಜೊತೆಗೆ ತೇಜಸ್ವಿ ಅಂತವರು ಮೂಲತಃ ಒಂದು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಶಿಸ್ತಿಗೆ ಒಳಪಟ್ಟು ಬದುಕನ್ನು ನಡೆಸಿದವರಲ್ಲ. ಅವರ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅವರು ನೇರವಾಗಿ ಕೃಷಿಗೆ, ತೋಟಗಾರಿಕೆಗೆ ನೇರವಾಗಿ ಅವರು ಮೂಡಿಗೆರೆ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಊರಿಗೆ ಹೋಗಿ ನಿಲ್ತಾರೆ. ಆಗ ಅವರಿಗೆ ವೈಯಕ್ತಿಕವಾಗಿ ಅನುಭವಕ್ಕೆ ಬಂದದ್ದನ್ನು ಕೂಡ ಅವರು ಸೂಚ್ಯವಾಗಿ ಈ ಲೇಖನದಲ್ಲಿ ವಿವರಿಸ್ತಾರೆ. ಅದೇನು ಅಂತಂದರೆ, ನಮ್ಮ ವಿದ್ಯಾಭ್ಯಾಸದ ಕ್ರಮ ಮತ್ತು ಶಿಕ್ಷಣದ ಮಾಧ್ಯಮ ಹಾಗೆ ನಮ್ಮ ಅರಿವಿನ ಈ ತಿರುಳು ಭಾರತೀಯ ಪರಿಸ್ಥಿತಿಯಲ್ಲಿ ಎಂಥ ಅಸಂಬದ್ಧವಾಗಿದೆ ಅನ್ನುವ ಸಂಗತಿಯನ್ನು ತುಂಬ ನೋವಿನಿಂದ ಅವರು ಮಾತನಾಡ್ತಾರೆ. ಅದರ ಜೊತೆಗೆ ತಮ್ಮ ಬರವಣಿಗೆಯ ಮೂಲಕವೂ ಕೂಡ ಇಂಥದ್ದೊಂದು ಜಾತಿ, ಧರ್ಮ, ಮತ, ಮೌಢ್ಯಗಳಲ್ಲಿ ಊತು ಹೋದಂಥ ಈ ಸಾಮಾಜಿಕ ವಿನ್ಯಾಸವನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಹೊಸ ತಲೆಮಾರಿಗೆ, ಹೊಸ ಜನಾಂಗಕ್ಕೆ, ಯುವತಿಯರಿಗೆ ಹೊಸ ಶಿಕ್ಷಣದ ಮತ್ತು ನೈಜ ಬದುಕಿನ ಅರಿವನ್ನು ಉಂಟು ಮಾಡಿಕೊಡುವ ಉದ್ದೇಶದಿಂದ ಅವರು ತಮ್ಮ ಬರವಣಿಗೆಯನ್ನು ತುಂಬ ಕಲಾತ್ಮಕವಾಗಿಯೂ ಮತ್ತು ಪ್ರಯೋಗಶೀಲತೆಯಲ್ಲಿಯೂ ಅದನ್ನು ದುಡಿಸಿಕೊಂಡದ್ದನ್ನು ನಾವು ಮರೆಯೋ ಹಾಗಿಲ್ಲ. ಹೀಗಾಗಿ ಈ ನವ್ಯದ ಕಲಾವಿದನ ಆಂತರ್ಯದಲ್ಲಿರುವಂಥ ಒಳಗಿನ ಪ್ರಜ್ಞೆಯಲ್ಲಿಯೇ ವಿಕಾಸವಾಗುವ ಅನೇಕ ಸಂಗತಿಗಳನ್ನು ಅವರು ಅದು ಕೇವಲ ವ್ಯಕ್ತಿಗತವಾಗಿ ಆತ್ಮನಿಷ್ಠ ಬರಹಗಾರರಾಗಿ ಮಾತ್ರವೇ ಉಳಿದ ಅನಂತಮೂರ್ತಿ ಅಂತ, ಹಾಗೆಯೇ ಗಿರಿ ಅಂತ ಲೇಖಕರನ್ನು ಉದಾಹರಣೆಯಾಗಿ ಇಟ್ಟು ಅಂಥ ನವ್ಯದ ಮಾದರಿ ತುಂಬ ಅಪಾಯಕಾರಿಯಾದುದು ಮತ್ತು ಅದು ನಮ್ಮ ತಲೆಮಾರಿಗೆ, ನಮ್ಮ ಹೊಸ ಜನಾಂಗಕ್ಕೆ, ನಮ್ಮ ಭವಿಷ್ಯಕ್ಕೆ ಏನೂ ಉಪಯೋಗ ಆಗಲಾರದು ಅನ್ನುವಂಥ ಒಂದು ಆಲೋಚನಾ ಕ್ರಮವನ್ನು ನಿರೂಪಿಸ್ತಾ ಅವರು ನಿಸ್ತೇಜಗೊಂಡ ಅನೇಕ ಸಂಗತಿಗಳನ್ನು ತಿರಸ್ಕಾರಕ್ಕೆ ಒಳಗು ಮಾಡಿ ಈ ಸಿದ್ಧ ಶೈಲಿ ಮತ್ತು ತಂತ್ರಗಳನ್ನು ಅವರು ನಿರಾಕರಿಸ್ತಾರೆ. ಮತ್ತು ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ನವ್ಯ ಸಾಹಿತ್ಯವನ್ನು ರಚನೆ ಮಾಡಿದಂಥ ಬಹಳ ಜನ ಲೇಖಕರು ಅವರು ಅಧ್ಯಾಪಕರೇ ಆಗಿದ್ದರು ಅಥವಾ ಪ್ರಾಧ್ಯಾಪಕರೇ ಆಗಿದ್ದರು. ಹಾಗಾಗಿ ಪ್ರಾಧ್ಯಾಪಕರಾಗಿರುವಂಥ ಈ ವರ್ಗ ತಮ್ಮ ಸಾಹಿತ್ಯವನ್ನು ಕುರಿತಂತೆ ಬಹಳ ಸಲ ಅವರೇ ವಿಮರ್ಶಕರಾಗಿ, ಅವರೇ ತಮ್ಮ ಸ್ನೇಹ ವಲಯದಕ್ಕೆ ಆ ಕೃತಿಗಳನ್ನು ಅತ್ಯುತ್ತಮ ಕೃತಿಗಳು ಅಂತ ಅನ್ನುವಂಥ ಎಷ್ಟೋ ಸಲ ಹೀಗೆ ಸ್ವಕೀಯವಾಗಿಯೂ ಮತ್ತು
ವೈಯಕ್ತಿಕ ಕಾರಣಗಳಿಂದ ಅದನ್ನು ಹಾಡಿ ಮೆಚ್ಚಿ ಹೊಗಳಿ ಅದನ್ನು ಅಟ್ಟಕ್ಕೇರಿಸುವ ಪ್ರಯತ್ನಗಳು ನಡೆದವು ಅನ್ನೋದನ್ನು ಕೂಡ ತೇಜಸ್ವಿಯವರು ಈ ಲೇಖನದಲ್ಲಿ ಭಾಳ ಸ್ಪಷ್ಟವಾಗಿ ಅದನ್ನು ನಿರೂಪಿಸ್ತಾರೆ. ಹಾಗೆಯೇ ನಮ್ಮ ಬಹುಪಾಲು ಈ ಲೇಖಕರು ತಮ್ಮ ಮೇಲ್ಜಾತಿಯ ಅಂದರೆ ಉಚ್ಚ ವರ್ಗದ ಜನಾಂಗಗಳು ಜಾತಿಗಳು ಹಾಗೆಯೇ ಈ ಮಧ್ಯಮ ವರ್ಗದ ಜಾತಿಗಳ ಕಷ್ಟ ಕಾರ್ಪಣ್ಯಗಳನ್ನು ಅವು ಅರಿಲಿಲ್ಲ. ಹಾಗೆಯೇ ತಳ ಸಮಾಜಗಳ ಬದುಕಿನ ಹಲವು ರೋಧನೆಗಳನ್ನು ಅವರ ಅನೇಕ ಕಷ್ಟಗಳನ್ನು ಆ ಸಾಹಿತ್ಯ ಒಳಗೊಳ್ಳದೆ ಕೇವಲ ಅದು ವ್ಯಕ್ತಿನಿಷ್ಠವಾಗಿ ಕಾಮ ಹಾಗೆಯೇ ಅಸಂಗತವಾದ ಮುಂತಾದ ಲಕ್ಷಣಗಳಿಂದ ಆ ಸಾಹಿತ್ಯ ಕೂಡಿತ್ತು ಅನ್ನೋದನ್ನು ಅವರು ಹೇಳ್ತಾನೆ ಅದನ್ನು ನಿರಾಕರಣೆಗೆ ಅವರು ಗುರಿ ಮಾಡ್ತಾ ಅಲ್ಲಿಂದ ಬಿಡಿಸ್ಕೊಂಡು ನಾವು ಹೇಗೆ ಬರಬೇಕು, ಕನ್ನಡ ಸಾಹಿತ್ಯ ತನ್ನ ಭವಿಷ್ಯದಲ್ಲಿ ಕಂಡುಕೊಳ್ಳುವ ಮಾರ್ಗ ಎಂತಹದ್ದು, ಕನ್ನಡದ ಶ್ರೀಮಂತಿಕೆ ಯಾವ ದಿಸೆಯಲ್ಲಿ ಅದು ಸಾಗಬೇಕು, ಈ ಮೂಲಕ ಒಂದು ವಿಶ್ವಾತ್ಮಕ ಮೌಲ್ಯವನ್ನು ಸಾರುವ ಮತ್ತು ಇದರ ಜೊತೆಗೆ ನಮ್ಮ ಬದುಕು ಹಸನಾಗಬೇಕು ಅಂತ ಅನ್ನುವ ಒಂದು ತಿಳುವಳಿಕೆಯ ಕ್ರಮವನ್ನು ಈ ಲೇಖನದಲ್ಲಿ ತೇಜಸ್ವಿ ಅವರು ಮಂಡಿಸ್ತಾರೆ. ಸೊ ಅಂದರೆ ಕನ್ನಡ ಭಾಷೆಯ ಶ್ರೀಮಂತಿಕೆ, ಅದರ ವೈಭವ, ಅದರ ಆಲೋಚನಾ ಕ್ರಮ, ಅದರ ಪರಂಪರೆ, ಅದರ ಇತಿಹಾಸ ಇವೆಲ್ಲವೂ ಹೆಚ್ಚು ಕಡಿಮೆ ವಿಶ್ವಕ್ಕೆ ಕಡ ಕೊಡುವಷ್ಟು ತಿಳುವಳಿಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಾಗ ನಾವು ಎಲ್ಲೋ ಒಂದು ಕಡೆ ಇಂಗ್ಲೀಷ್ ವಿದ್ಯಾಭ್ಯಾಸದ ಅಧ್ಯಾಪಕರು ಎಲ್ಲಿಂದಲೋ ಕಡ ತಂದ ವಿಚಾರಗಳನ್ನು ಇವು ಕನ್ನಡದವು ಅಂತ ನಮಗೆ ಹೇಳಿ ಕಲಿಸುವ ಮತ್ತು ಅದನ್ನೇ ಮೇಲರಿಮೆಯಲ್ಲಿಟ್ಟು ಹಾಡಿ ಹೊಗಳುವ ಒಂದು ಕಾಲದ ಏನು ನಾವು ನವ್ಯ ಕಾಲಘಟ್ಟ ಅಂತ ಕರಿತೇವೆಯೋ ಈ ಕಾಲದ ಬಗೆಗೆ ಮತ್ತು ಆ ಕಾಲದಲ್ಲಿ ಸೃಷ್ಟಿಯಾದ ಸಾಹಿತ್ಯದ ಬಗೆಗೆ ಅವರಿಗೆ ಅಷ್ಟಾದ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಇದ್ರ ಜೊತೆಗೆ ಈ ಗ್ರಾಮೀಣ ಬದುಕಿನ ಜನಾಂಗಗಳ ಸಮುದಾಯಗಳ ಹಿತಾಸಕ್ತಿಯನ್ನು ನಾವು ಮರೆತಿದ್ದೀವಿ ಅಂತ ಅನ್ನೋದನ್ನೇ ಅವರು ಭಾಳ ಸ್ಪಷ್ಟವಾಗಿ ನಿರೂಪಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಹಾಗಾಗಿ ಸಾಹಿತ್ಯ ಅಂತ ಅನ್ನೋದು ಅದು ಒಂದು ಜಾತಿಯ ಒಂದು ಜನಾಂಗದ ಕುಲುಕಸವಾಗಿ ಮಾತ್ರವೇ ಉಳಿಬಾರ್ದು. ಅದು ಕುವೆಂಪು ಹೇಳುವ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಸಮಾಜ ಮತ್ತು ಸಮುದಾಯಗಳು ಬರಬೇಕು ಅಂತ ಅನ್ನುವ ಒಂದು ವಿವೇಕವನ್ನು ಮತ್ತು ಒಂದು ಎಚ್ಚರಿಕೆಯನ್ನು ಅವರು ಈ ಮೂಲಕ ಕೊಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಈ ಲೇಖನದ ಆರಂಭಕ್ಕೆ ಅವ್ರು ಹೇಳ್ತಾರೆ, ಕುವೆಂಪು ಅಂತವರ ಕಲಾ ಸೃಷ್ಟಿ ನಮ್ಮ ಸಾಹಿತ್ಯ ಸೃಷ್ಟಿಯ ಜೀವಾಳ ಆಗಬೇಕು. ಹಾಗೆಯೇ ಕಾರಂತರ ಅಂತವರು ನಿರೂಪಿಸಿದಂಥ ಪ್ರಯೋಗಶೀಲತೆ ಮತ್ತು ಪ್ರಾಕ್ಟಿಕಲ್ ಆಗಿರುವಂಥ ಜೀವನದ ವಿನ್ಯಾಸಗಳು ಸಾಹಿತ್ಯದ ಒಳಗಡೆ ಬರಬೇಕು ಅಂತ ಅನ್ನೋದು. ಹಾಗೆಯೇ ನಮ್ಮ ಆಧುನಿಕ ಭಾರತದ ಬಹಳ ದೊಡ್ಡ ರಾಜಕೀಯ ಚಿಂತಕರಾದ, ಸಾಮಾಜಿಕ ಚಿಂತಕರಾದ, ಹಾಗೆಯೇ ಹಲವು ಕ್ಷೇತ್ರಗಳಲ್ಲಿ ತುಂಬ ಪ್ರಖರವಾದ ವಿಚಾರಧಾರೆಗಳನ್ನು ಜಗತ್ತಿಗೆ ನೀಡಿದಂಥ ಲೋಹಿಯಾ ಅವರ ವೈಚಾರಿಕತೆಯಂತೂ ನಮ್ಮ ತಲೆಮಾರಿಗೆ ಅದು ಬರಲೇಬೇಕು ಅಂತ ಅನ್ನುವ ಸಂಗತಿಗಳನ್ನು ಅವರು ಈ ಲೇಖನದ ಉದ್ದಕ್ಕೂ ಭಾಳ ಸ್ಪಷ್ಟವಾಗಿ ನಿರೂಪಿಸುವ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಹಾಗೆ ಹೇಳ್ತಾನೇ ತೇಜಸ್ವಿ ಅಂತವರು ನಾನು ಹೇಳುವ ಸಿದ್ಧಾಂತ ಒಂದು ಹೊಸ ಮಾರ್ಗವನ್ನು ನಿರ್ಮಾಣ ಮಾಡಬೇಕು, ನಾನು ಹೇಳಿದ್ದೇ ಅಂತಿಮ ಸತ್ಯ ಆಗಬೇಕು, ಹಾಗೆಯೇ ನಾನು ನನ್ನ ವಿಚಾರಗಳನ್ನು ಈ ಮೂಲಕ ಪ್ರತಿಪಾದಿಸ್ತಾ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನುವಂಥ ಇರಾದೆ ಆಗಲಿ, ಅಥವಾ ಚರಿತ್ರೆಯಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿ ಉಳಿದು ಬಿಡಬೇಕು ಅಂತ ಅನ್ನುವ ಯಾವ ಉದ್ದೇಶವೂ ಕೂಡ ತೇಜಸ್ವಿ ಅವರಿಗೆ ಇಲ್ಲ. ಅವರು ತಣ್ಣಗೆ ಕನ್ನಡ ಸಾಹಿತ್ಯ ತಳೆಯಬಹುದಾದ ಹಲವು ಮಾದರಿಗಳನ್ನು ಅವರು ಈ ಲೇಖನದಲ್ಲಿ ಕಟ್ಟಿಕೊಡ್ತಾರೆ. ಜಾತಿ, ಮತ, ಧರ್ಮ, ಬಣ್ಣ, ಭಾಷೆ, ವರ್ಗ ಈ ಬಗೆಯ
ಅನೇಕ ರಾಜಕೀಯ ವಿಷಯಗಳಿಂದ ಸದಾ ತೇಜಸ್ವಿ ಅವರು ದೂರ ಇದ್ದವರು. ಹಾಗೆ ದೂರ ಉಳಿಯುವುದರ ಮೂಲಕವೇ ಸಮಾಜದ ಒಳಗೆ ಅವರು ಬಂದು ನಿಂತು ತಮ್ಮ ತಿಳುವಳಿಕೆಯನ್ನು, ವಿವೇಕವನ್ನು, ಎಚ್ಚರಿಕೆಯನ್ನು ಈ ನಾಡಿಗೆ ಕೊಡಮಾಡಿದ ಭಾಳ ದೊಡ್ಡ ಪ್ರಜ್ಞಾವಂತ ಬರಹಗಾರರಾಗಿದ್ದರು ಅಂತನ್ನೋದನ್ನು ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಅವರು ಹಿಂದೂ ಧರ್ಮದ ಜಾತಿ ಪದ್ಧತಿ ಮತ್ತು ಸ್ತ್ರೀ ಅಸಮಾನತೆ, ಅಸ್ಪೃಶ್ಯತೆ, ಸತಿ ಪದ್ಧತಿ ಇತ್ಯಾದಿಗಳ ಸಂದರ್ಭದಲ್ಲಿ ಭಾರತ ಭಾಳ ದೊಡ್ಡ ಸೋಲನ್ನು, ಅನ್ಯಾಯವನ್ನು, ಬಹು ಸಮಾಜಗಳು, ದುಡಿಯುವ ಸಮಾಜಗಳು, ಅನಕ್ಷರಸ್ಥ ಸಮಾಜಗಳು ಅಂಥ ಅನ್ಯಾಯದ ಪರಮಾವಧಿಯನ್ನು ತಲುಪಿವೆ ಅನ್ನೋದನ್ನು ಅವರು ಪ್ರಸ್ತುತಪಡಿಸ್ತಾ ಒಟ್ಟಾರೆ ನಮ್ಮ ಹೊಸ ಜನಾಂಗ, ಯುವಕ ಯುವತಿಯರು ಕನ್ನಡ ಸಾಹಿತ್ಯದ ಒಂದು ಅರಿವನ್ನು ತಂದುಕೊಳ್ಳೋದಕ್ಕೆ, ಜೊತೆಗೆ ವಿವೇಕವನ್ನು ಮೂಡಿಸ್ಕೊಳ್ಳೋದಕ್ಕೆ, ಆ ಮೂಲಕ ಕನ್ನಡದ ಬದುಕು ಹಸನಾಗಬೇಕು ಅಂತ ಅನ್ನುವ ಪ್ರಜ್ಞಾಪೂರ್ವಕ ವಿಚಾರಗಳನ್ನು ತುಂಬ ಅಧಿಕೃತವಾಗಿ, ಅಧಿಕಾರಯುತವಾಗಿ ನಿರೂಪಿಸುವ ಈ ಲೇಖನ ಕನ್ನಡ ವಿಮರ್ಶೆಗೆ, ಕನ್ನಡ ಮೀಮಾಂಸೆಗೆ ಮತ್ತು ಈ ತಲೆಮಾರಿನ ಜನಾಂಗಗಳು, ವಿದ್ಯಾರ್ಥಿಗಳು ಓದುವ ಯಾವ ಮನಸ್ಸು ಕೂಡ ಅತ್ಯಂತ ಪ್ರೀತಿಯ ಮತ್ತು ಸಮಭಾವದ ಒಂದು ವಿಶೇಷ ತಾತ್ವಿಕ ನೆಲೆಯನ್ನು ರೂಪಿಸಿಕೊಂಡು ಒಂದು ಅಖಂಡ ನಾಡಿನ ಚಿಂತನಾ ಕ್ರಮ ಹೇಗಿರಬೇಕು. ಮತ್ತು ಅವರು ಹೇಳುವ ಭಾಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಸಾಹಿತ್ಯ ಅನ್ನೋದು ಯಾವುದೋ ಒಂದು ದಂತಗೋಪುರದಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡುವ, ಓದುವ ವಿಷಯ ಅಲ್ಲ ಅಂತ. ಅದು ಬದುಕಿನ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿಕೊಳ್ಳಬೇಕು, ಒಳಗೊಳ್ಳಬೇಕು. ಈ ಮೂಲಕವಾಗಿ ಒಂದು ಸಮಾಜವಾಗಿ, ಒಂದು ಸಮುದಾಯವಾಗಿ ಕನ್ನಡದ ಹಿರಿಮೆಯನ್ನು ಕಟ್ಟಿಕೊಡುವ ದಿಸೆಯಲ್ಲಿ ತೇಜಸ್ವಿ ಅಂತವರು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಹೊಸ ಚಿಂತನೆಗಳನ್ನು ಹೀಗೆ ರೂಪಿಸಿಕೊಳ್ತಾ, ಅದು ತನ್ನ ಭವಿಷ್ಯವನ್ನು, ತನ್ನ ಅಸ್ತಿತ್ವವನ್ನು, ತನ್ನ ಅನನ್ಯತೆಯನ್ನು ಗಟ್ಟಿಯಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ಕೆಲವು ಮಾತುಗಳನ್ನು ಈ ಲೇಖನದಲ್ಲಿ ಅವರು ಮಂಡಿಸ್ತಾರೆ. ಸೊ ಈ ಲೇಖನದ ಮೇಲೆ ಅನೇಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿಯೇ ಗಮನಿಸಬೇಕು ವಿದ್ಯಾರ್ಥಿಗಳು. ಈ ಲೇಖನದ ಮೇಲೆ ಟಿಪ್ಪಣಿ ಬರೆಯಿರಿ, ಹೊಸ ದಿಗಂತದೆಡೆಗೆ ಅಂತ ನಿಮಗೆ 5 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಸಾಹಿತ್ಯವು ತನ್ನ ಹೊಸ ದಿಕ್ಕು ದೆಸೆಗಳನ್ನು ಕಂಡುಕೊಳ್ಳುವ ಬಗೆಯನ್ನು ತೇಜಸ್ವಿಯವರು ಹೇಗೆ ನಿರೂಪಿಸಿದ್ದಾರೆ ಅಂತ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಕನ್ನಡ ಸಾಹಿತ್ಯದ ರಚನೆಯ ಹೊಸ ಸಾಧ್ಯತೆಗಳನ್ನು ತೇಜಸ್ವಿಯವರು ಹೇಗೆ ಪ್ರತಿಪಾದಿಸಿದ್ದಾರೆ ಅಂತ ಅನ್ನುವ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಈ ಪ್ರಶ್ನೆಗಳಿಗೆ ನೀವು ಈಗ ನಾವೇನು ನಿಮ್ಮ ಜೊತೆಗೆ ಚರ್ಚೆಯನ್ನು ನಡೆಸಿದ್ವು, ಅಥವಾ ನಾವೇನು ಇದುವರೆಗೆ ನಿಮಗೆ ಕೆಲವು ಹಿಂಟ್ಸ್ಗಳನ್ನು ಈ ಲೇಖನದ ಮೂಲಕ ನಿರೂಪಿಸಿದೆ, ಇದನ್ನು ನೀವು ಪರೀಕ್ಷೆಗೆ ಬಳಸಿಕೊಂಡು ಯಶಸ್ವಿಯಾಗಿ ನೀವು ಪರೀಕ್ಷೆಯಲ್ಲಿ ಉತ್ತರ ಬರೀಬಹುದು ಅಂತ ಅನ್ನುವ ಈ ಕೆಲವು ಮಾತುಗಳನ್ನು ಹೇಳ್ತಾ ನಾನು ನಿಮ್ಮ ಜೊತೆಗಿನ ಈ ಹೊತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ.